ಚಿನ್ನಾಭರಣ ಪ್ರಿಯರಿಗೆ ಬಿಗ್ ಶಾಕ್ ಮತ್ತೆ ದಿಢೀರ್ ಅಂತ ಏರಿಕೆಯಾಗಿದೆ ಚಿನ್ನದ ಬೆಲೆ. ಭಾರತದಲ್ಲಿ ಚಿನ್ನದ ಬೆಲೆ ಇವತ್ತು ಭಾರಿ ಏರಿಕೆ ಕಂಡಿದೆ. ಈ ವಾರ ಇಡೀ ಬಹುತೇಕ ಇಳಿಕೆಯನ್ನೇ ಕಂಡಿತು ಚಿನ್ನ. ಇವತ್ತು ಗ್ರಾಮ್ ಚಿನ್ನದ ಬೆಲೆ 15,660 ರೂಪಾಯಿ, ಅಂದ್ರೆ 289 ರೂಪಾಯಿ ಏರಿಕೆ ಆಗಿರೋದು. ಈಗ 15,660 ರೂಪಾಯಿ. ಈ ವಾರ ಪೂರ್ತಿ ಇಳಿದಿದ್ದು ನೋಡಿ, ಮುಂದಕ್ಕೂ ಇಳಿಕೆ ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ರು. 8-9 ಸಾವಿರ ತನಕ ಬರ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ನೋ, ನಿನ್ನೆಷ್ಟೇ ಗ್ರಾಮ್ ಚಿನ್ನದ ಬೆಲೆ 15,371 ರೂಪಾಯಿ ಇತ್ತು. ಈಗ 15,660 ರೂಪಾಯಿ ಆಗಿದೆ. ಅಂದರೆ 289 ರೂಪಾಯಿ ಬೆಲೆ ಏರಿಕೆ ಆಗಿದೆ. ನಾಳೆ ಹೆಂಗೋ ಗೊತ್ತಿಲ್ಲ. ಸೊ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಕಂಡಿದೆ. ಬಡ್ಜೆಟ್ ಆದಮೇಲೆ ಶೇರ್ ಗಮನಿಸಿದಾಗ ಚಿನ್ನದ ಬೆಲೆ ಮತ್ತು ಸಿಲ್ವರ್ ಕೂಡ, ಅಂದರೆ ಬೆಳ್ಳಿಯನ್ನು ಗಮನಿಸಿದಾಗ ತುಂಬ ಇಳಿಕೆ ಕಾಣ್ತಾ ಇದ್ವು. ಆಗ ಎಲ್ಲರೂ ಅಂದರೆ ಎಕ್ಸ್ಪರ್ಟ್ಸ್ಗಳು ಮಾತಾಡಿದ್ದು, ಇಷ್ಟೊಂದು ಸ್ಪೀಡಲ್ಲಿ ಏರಿಕೆ ಆಗ್ತಾ ಇದೆಯಲ್ಲ, ಕಡಿಮೆ ಆಗುತ್ತೆ, ಥಟ್ ಅಂತ ಕೆಳಗೆ ಬರುತ್ತೆ, ಬೀಳುತ್ತೆ ಅಂತೆಲ್ಲ ಹೇಳಿದರು. ಅದೇ ರೀತಿಯಲ್ಲಿ ಒಂದು ವಾರ ಮುನ್ನುಕ್ಕೊಂಡು ಬಂತು. ಬಟ್ ಇವತ್ತು ನೋಡಿದ್ರೆ ದಿಢೀರಂತ ಮತ್ತೆ ಏರಿಕೆ ಆಗಿದೆ. 289 ರೂಪಾಯಿ ಜಾಸ್ತಿ ಗ್ರಾಮಿಗೆ. ಅಂದರೆ ಅಲ್ಲಿಗೆ 1 ಗ್ರಾಮಿಗೆ 15,660 ರೂಪಾಯಿ. 371 ಇತ್ತು, 15,371 ಇತ್ತು. ಈಗ ಮತ್ತೆ ಜಾಸ್ತಿ ಆಗಿರೋದ್ರಿಂದ 15,660 ರೂಪಾಯಿ ಆಗಿದೆ. ಒಂದು ರೀತಿ ಜೂಜಾಟಕ್ಕಿಂತಲೂ ಯೋಚನೆ ಮಾಡೋಕ್ಕಾಗ್ತಿಲ್ಲ ಏನಾಗ್ಬೋದು ನಾಳೆ ಚಿನ್ನದ ಬೆಲೆ ಅಂತ. ಚಿನ್ನದ ಪ್ರಿಯರಿಗೆ ಮತ್ತೆ ಶಾಕ್ ಇದು. ಕಳೆದ ವಾರ ಅಂದರೆ ಈಗ ಈ ವಾರ ಏನಿತ್ತು ಪೂರ್ತಿ ಕಡಿಮೆ ಆಗ್ತಾ ಬರ್ತಾ ಇತ್ತು. ಇನ್ನು ಮುಂದಕ್ಕೂ ಕೂಡ ಕಡಿಮೆ ಆಗುತ್ತೆ. ಹತ್ತತ್ರ ಒಂದು 8-9 ಸಾವಿರಕ್ಕೆ ಗ್ರಾಮ್ ಬಂದು ನಿಂತ್ಕೊಳ್ಬಹುದು ಅಂತ ಊಹೆ ಇತ್ತು. ಬಟ್ ದಿಢೀರ್ ಅಂತ ಮತ್ತೆ ಏರಿಕೆ ಆಗಿದೆ. 15,371 ರೂಪಾಯಿ ಇತ್ತು ನಿನ್ನೆ ತನಕ. ಈಗ 15,660 ರೂಪಾಯಿ ಆಗಿದೆ. ಸೊ ಬೆಳ್ಳಿ ಏನು ಕಥೆಯೋ ಗೊತ್ತಿಲ್ಲ. ಚಿನ್ನ ನಾವು ಊಹೆಯೂ ಮಾಡೋಕ್ಕಾಗ್ತಾ ಇಲ್ಲ, ಬೀಳುತ್ತಾ ಏಳುತ್ತಾ ಅಂತ. ತುಂಬ ಸ್ಪೀಡಾಗಿ ಏರಿಕೆ ಕಾಣ್ತು ಚಿನ್ನ ಮತ್ತು ಬೆಳ್ಳಿ ಅಂತೂ ಅದಕ್ಕೆ ಬ್ರೇಕೇ ಇಲ್ದಲೇ ಇರೋ ರೀತಿಯಲ್ಲಿ ಕಂಟ್ರೋಲ್ ತಪ್ಪಿಸ್ಕೊಂಡು ಓಡ್ಬಿಡ್ತು. ಥಟ್ ಅಂತ ಬಿದ್ದೋಯ್ತು. 4 ಲಕ್ಷ ತನಕ ಹೋಗಿತ್ತು, 3 ಲಕ್ಷಕ್ಕೆ ಬಂದು ಬಿತ್ತು ಮತ್ತೆ. ಈಗ ಚಿನ್ನವೂ ಕೂಡ ಹಾಗೆ ಆಗ್ತಾ ಇತ್ತು. ಬಟ್ ಈಗ ಮತ್ತೆ ಜಾಸ್ತಿ ಏರಿಕೆ ಆಗಿದೆ. ನಾಳೆಯಿಂದ ಹೆಂಗೆ ಲೆಕ್ಕಾಚಾರವೋ ಗೊತ್ತಿಲ್ಲ. ಇದೊಂಥರ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂದಾಗ, ಅಥವಾ ನಾವು ಚಿನ್ನ ತಗೊಳ್ಬೇಕು ಹಾಕ್ಕೊಳ್ಳೋಕ್ಕೆ ಅನ್ನೋರಿಗೆ ತುಂಬ ಕನ್ಫ್ಯೂಷನ್ ಆಗ್ತಾ ಇದೆ. ತಗೊಳ್ಬೇಕಾ ಬೇಡವಾ, ಇವತ್ತು ತಗೊಳ್ತೀವಿ ಏನು ಕಳಿ ಇಷ್ಟು, ನಾಳೆ ಬಿದ್ದರೆ ಏನು ಕತೆ ಅಂತ. ಹಾಗೆ ತಗೊಬಿಡೋಣ, ನಾಳೆ ಜಾಸ್ತಿ ಆದರೆ ಹೆಂಗೆ ಕತೆ, ಆ ರೀತಿಯಲ್ಲೂ ಅನುಮಾನಗಳಿದ್ದಾವೆ.